ಏನ್ ಚಿರು ಇವತ್ತು ಒಳ್ಳೆ ಮೂಡಲ್ಲಿದ್ಯಾ? ಒಳ್ಳೆ ನಿದ್ದೆ ಆಯ್ತಲ್ಲ ಅದಕ್ಕೆ. ಹೌದಾ? ಒಬ್ಬನೇ ಮಲಗಿದ್ದೆ, ಒಳ್ಳೆ ನಿದ್ದೆ ಬಂತು. ಮಾರ್ನಿಂಗ್ ಅದಕ್ಕೆ ಮಾರ್ನಿಂಗ್ ಚಿರು. ಯಾಕೆ ತುಂಬ ಟಯರ್ಡ್ ಆಗಿ ಕಾಣಿಸ್ತಿದ್ದೀರಾ? ಅದು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಆಗಿಲ್ಲ ಅದಕ್ಕೆ. ಯಾಕೆ? ನನಗಂತೂ ನಿಮ್ಮ ರೂಮಲ್ಲಿ ಸೂಪರಾಗಿ ನಿದ್ದೆ ಬಂತು. ನಿಮ್ಗೆ ಯಾಕೆ ನಿದ್ದೆ ಆಗಿಲ್ಲ ಗೊತ್ತಿಲ್ಲ. ಇನ್ನು ಮುಂದೆ ನಾನು ನಿಮ್ಮ ರೂಮಲ್ಲೇ ಮಲ್ಗ್ತೀನಿ, ಆಗ್ಬೋದಲ್ಲ? ಆದಷ್ಟು ಬೇಗ ಈ ಹರಕೆ ತೀರಿಸ್ಬೇಕು. ಹಾಗಿದ್ರೆ ಮಾತ್ರ ಈಗ ಈ ದಿಶಾ ಕೊಡ್ತಾ ಇರೋ ಟಾರ್ಚರಿಂದ ತಪ್ಪಿಸ್ಕೊಳಕ್ ಸಾಧ್ಯ. ನಾನು ಇವತ್ತೇ ಹರಕೆ ತೀರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಚಿರು. ಇವತ್ತು ಬೇಡ ಅದಕ್ಕೆ. ಇವತ್ತು ದೀಪ್ ಅವ್ರ ನೆನಪಿಗೋಸ್ಕರ ಮಾಡಿರೋ ಡ್ರೆಸ್ ಲಾಂಚ್ ಇದೆ, ಅದ್ರ ಜೊತೆ ಪ್ರೆಸ್ ಮೀಟ್ ಇದೆ. ಅದನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡು ಚಿರು. ಈ ಕೆಲಸನ ನಾನು ಇವತ್ತೇ ಮುಗಿಸ್ಬೇಕು. ನನ್ನ ಕಾಟ ತಡೆಯೋಕ್ಕಾಗದೆ ಈ ನಿರ್ಧಾರಕ್ಕೆ ಬಂದಿದ್ದೀರಾ ಅಂತ ನಂಗೆ ಗೊತ್ತು. 7 ಮನೇಲಿ ಭಿಕ್ಷೆ ಬೇಡಬೇಕು ಅಂತ ತಾನೇ ಹೇಳಿರೋದು. ಅದೆಷ್ಟೊತ್ತಾಗುತ್ತೆ? ಒಂದು ಅರ್ಧ ಗಂಟೆಲಿ ಮುಗ್ದೋಗುತ್ತೆ. ಅದನ್ನು ಮುಗಿಸಿ ಅದೇ ಅಕ್ಕಿಯಲ್ಲಿ ಅನ್ನ ಮಾಡಿ ದಿಶಾ ಚಿರುಗೆ ಬಡಿಸ್ತೀನಿ. ಆಮೇಲೆ ಬೇಕಾದರೆ ಪ್ರೆಸ್ ಮೀಟಿಗೆ ರೆಡಿ ಆಗ್ತೀನಿ. ಇದು ಒಳ್ಳೆ ಐಡಿಯಾ, ಮಾಡ್ಬೋದು. ಸೌಂದರ್ಯ, ನೀನು ಹೋಗಿ ರೆಡಿ ಆಗ್ಬಿಟ್ಬಾ. ಸೌಂದರ್ಯ, ಯಾಕಮ್ಮ ಈ ರೀತಿ ರೆಡಿಯಾಗಿ ಬಂದಿದೀಯಾ? ಇನ್ನು ಹೆಂಗೆ ಬರಬೇಕು? ಅಲ್ಲಮ್ಮ, ಯಾರಾದರೂ ಈ ಥರ ಭಿಕ್ಷೆ ಬೇಡಕ್ಕೆ ಹೋಗ್ತಾರಾ? ಭಿಕ್ಷೆ ಬೇಡಕ್ಕೆ ಅಂತ ಹೇಳಬೇಡಿ ಚಿಕ್ಕತ್ತೆ. ಅಲ್ಲ, ಆ ಕೆಲಸಕ್ಕೆ ಯಾರಾದರೂ ಈ ಥರ ಹೋಗ್ತಾರಾ? ನಿನ್ನ ನೋಡಿದ್ರೆ ಯಾರು ಭಿಕ್ಷೆ ಕೊಡಲ್ಲ, ನಿನ್ನ ಹತ್ರನೇ ಭಿಕ್ಷೆ ಕೇಳ್ತಾರಮ್ಮ. ಇನ್ನು ಹೆಂಗೆ ಹೋಗಬೇಕು? ಭಿಕ್ಷುಕೆ ಅಂದರೆ ನೀನು ಬೇಜಾರು ಮಾಡ್ಕೋತೀಯ, ಆದರೂ ಅದೇ ರೀತಿ ಹೋಗ್ಬೇಕಲ್ವಾ? ಅಂದ್ರೇನು? ಹೋಗಿ ಡಲ್ಲಾಗಿರೋ ಸೀರೆ ಉಟ್ಕೊಂಡ್ ಬಾ. ನನ್ನ ಹತ್ರ ಆ ಥರ ಸೀರೆ ಇಲ್ಲ ಅಂತ ಗೊತ್ತಿಲ್ವಾ ನಿಮಗೆ? ಹೌದು, ನಿನ್ನ ಹತ್ರ ಇಲ್ಲ ಅಂತ ಗೊತ್ತು, ಆದರೆ ದೀಪಂದು ಇದೆಯಲ್ಲ, ಅದರಲ್ಲೇ ಯಾವ್ದಾರು ಒಂದು ಉಟ್ಕೋ. ನಾನು ದೀಪನ್ ಸೀರೆ ಉಟ್ಕೋಬೇಕಾ? ಏನು ಚಿಕ್ಕಮ್ಮ ನಿಮ್ಮ ಮಾತಿನ ಅರ್ಥ? ದೀಪ್ ಅವ್ರು ಯಾವಾಗಲೂ ಡಲ್ ಸೀರೆ ಉಟ್ಕೋತಿದ್ರು ಅಂತನಾ? ಅಯ್ಯೋ, ಅದು ಹಾಗಲ್ಲಪ್ಪ. ಅವಳು ಯಾವಾಗಲೂ ಸಿಂಪಲ್ ಆಗಿರೋ ಸೀರೆ ಉಟ್ಕೋತಿದ್ಲಲ್ಲ, ಅದಕ್ಕೆ ಅದನ್ನಾದ್ರೂ ಉಟ್ಕೊಂಬಾ ಅಂತ ಹೇಳ್ತಿದ್ದೆ. ಹೌದು ಚಿರು, ನನಗೂ ಚಿಕ್ಕಮ್ಮ ಹೇಳ್ತಿರೋದು ಕರೆಕ್ಟ್ ಅನ್ನಿಸ್ತಿದೆ. ನಿಮ್ಗೆ ಹಳೆ ಸೀರೆ ಇಲ್ವೇ ಸುಕ್ಕು? ನನ್ನ ಹತ್ರ ಯಾಕ್ರಿ ಇರುತ್ತೆ? ಮೊನ್ನೆ ಯಾರ ತನ್ನ ಫೋನಲ್ಲಿ ಮಾತಾಡ್ತಾ ಹಳೆ ಸೀರೆ ಎಲ್ಲ ಕೊಟ್ಟು ಹೊಸ ಸೀರೆ ತಗೋಬೇಕು ಅಂತಿದ್ದೆ. ಅದು 1 ತಿಂಗಳ ಹಿಂದಿನ ಮಾತು, ಅದೆಲ್ಲ ಇಲ್ಲ ಈಗ. ಯಾಕಪ್ಪ ಚಿರು, ದೀಪ ಉಡ್ತಿದ್ದ ಸೀರೆನ ನಿಮ್ಮ ಅದಕ್ಕೆ ಕೊಡೋದು ಬೇಡವೋ ಅಂತ ಯೋಚನೆ ಮಾಡ್ತಿದೀಯಾ? ಹಾಗೇನಿಲ್ಲ, ಅದಕ್ಕೆ ಕೇಳಿದ್ರಿಲ್ಲ ಅಂತೀನ. ಬನ್ನಿ ಅದಕ್ಕೆ. ಸೌಂದರ್ಯ, ಮೇಕಪ್ನ ಡಲ್ ಮಾಡ್ಕೊಂಬಾ, ಆಗ ನಿನ್ಗೆ ನಿಜವಾದ ಭಿಕ್ಷಕಿ ಅಂತ ಅಕ್ಕಿ ಕೊಡ್ತಾರೆ. ಇಲ್ಲ ಅಂದ್ರೆ 1 ಕಾಳು ಅಕ್ಕಿನೂ ಕೊಡಲ್ಲ. ನಿನ್ನೆ ರಾತ್ರಿ ಏನಾಯ್ತು? ಸಿಕ್ಕಾಪಟ್ಟೆ ಕಾಟ ಕೊಟ್ಟೆ. ದೀಪ ಇಲ್ಲ ಅಂದ್ರು ಸೀರೆ ಹಾಕೋ ಪರಿಸ್ಥಿತಿ ಬಂತಲ್ವಾ? ಹಣೆ ಬರ ಅನ್ನೋದಿದ್ದೇನೆ. ಸೀರೆ ಎಲ್ಲ ಕರೆಕ್ಟ್ ಆಗಿದೆ, ಆದ್ರೆ ಒಡವೆ. ಸೌಂದರ್ಯ, ಒಂದು ಕೆಲಸ ಮಾಡು, ತಾಳಿ ಹಾಗೆ ಇರ್ಲಿ,
ಕತ್ತಲ್ಲಿರೋ ನಕ್ಲೆಸ್ ಮತ್ತೆ ಬಳೆಗಳನ್ನೆಲ್ಲ ಬಿಚ್ಕೊಟ್ಬಿಡಮ್ಮ. ಏನ್ ಹೇಳ್ತಿದ್ದೀರಾ? ಇದನ್ನು ಹಾಕೊಳ್ಳಿಲ್ಲ ಅಂದ್ರೆ ಹೇಗೆ? ಹೂನಮ್ಮ, ಇಲ್ಲ ಅಂದ್ರೆ ಯಾರು ಭಿಕ್ಷೆ ಹಾಕಲ್ಲ. ಎಸ್ ಚಿಕ್ಕತ್ತೆ, ಕರೆಕ್ಟಾಗಿ ಹೇಳಿದ್ರು. ಕೇಳಿಸ್ಕೊಂಡ್ಯಾ? ನಂದು ಅವಳದು ಒಂದೇ ಒಪಿನಿಯನ್. ಏ ಜಾಜಿ, ಬಾರೇ ಇಲ್ಲಿ. ಹಾಗೆ ಬರುವಾಗ ಟಿಶ್ಯೂ ತಗೊಂಬಾ. ಏ ಜಾಜಿ, ಎಲ್ಲೋಗ್ತಿದ್ಯಾ? ಸೌಂದರ್ಯ ಪಕ್ಕ ನಿಂತ್ಕೋ. ಏನಿದು? ಸೌಂದರ್ಯ, ಒಂದ್ ನಿಮಿಷ ಇರಮ್ಮ, ಹೇಳ್ತೀನಿ. ನಿಂತ್ಕೋ ಪಕ್ಕ. ರೀ ತಗೊಳ್ಳಿ. ಕಿವಿಲೆ ಇಟ್ಕೊಳ್ರಿ ಒಂದು ನಿಮಿಷ. ಕೈ ಕೊಡಮ್ಮ, ತಗಿಯಮ್ಮ. ಟಿಶ್ಯೂ ಕೊಡ್ರಿ. ನಿಮಿಷ ಇರಮ್ಮ. ಭಿಕ್ಷುಕಿ ತರ ಕಾಣದ್ ಬೇಡ್ವಾ? ಇಷ್ಟು ಮೇಕಪ್ ಮಾಡ್ಕೊಂಡ್ರೆ ಯಾರಮ್ಮ ಭಿಕ್ಷೆ ಹಾಕ್ತಾರೆ? ಎಲ್ಲಿ? ಹಾ, ಈಗ ನೋಡಿ, ಪರ್ಫೆಕ್ಟ್ ಬೆಗ್ಗರ್ಸ್. ಅಂದ್ರೆ ಬೆಗ್ಗರ್ ತರ ಅಂತ ಹೇಳ್ದೇನಮ್ಮ. ರೀ, ಈ ಒಡವೆಗಳೆಲ್ಲ ಸೌಂದರ್ಯ ಭಿಕ್ಷೆ ಬೇಡ್ಕೊಂಡು ಬರೋವರೆಗೂ ಜೋಪಾನವಾಗಿ ಇಟ್ಕೊಳ್ಳಿ. ಹಾ, ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ಬಟ್ ನೀವೊಂದು ದೊಡ್ಡ ಕಂಪ್ನಿ CEO, ಸೊಸೈಟಿಯಲ್ಲಿ ಇಷ್ಟೆಲ್ಲ ಹೆಸರು ಮಾಡಿದ್ದೀರಾ. ಹಾಗಾದ್ಮೇಲೆ ನೀವು ಬೆಗ್ಗಿಂಗ್ ಮಾಡಕ್ಕೆ ಹೋಗೋದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಸೌಂದರ್ಯ, ಇದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡಿ ಪ್ಲೀಸ್. ಎಲ್ಲರೂ ಭಿಕ್ಷೆ ಬೇಡೋಳ್ತಾರ ನನ್ನ ಟ್ರೀಟ್ ಮಾಡಬೇಡಿ, ಇರಿಟೇಟ್ ಆಗ್ತದೆ. ಅಚ್ಚು, ಸ್ವಲ್ಪ ಅವ್ರಿಗೆ ಸುಮ್ಮನಿರ ಕೇಳು. ಚಿಕ್ಕಮ್ಮ, ಏನು ನೀವು ಈ ಥರ ಕಂಪ್ಯಾರಿಸನ್ಸ್ ಮಾಡಿಕೊಂಡು? ಚೆನ್ನಾಗಿರಲ್ಲ ಇದು. ಅದಕ್ಕೆ ಇದನ್ನೆಲ್ಲ ಮಾಡ್ತಿರೋದು ನಮ್ಮ ಒಳ್ಳೇದಕ್ಕೋಸ್ಕರ. ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ಸುಮ್ಮನಿದ್ರೆ ಒಳ್ಳೇದು. ಅದಕ್ಕೆ ನಿಮ್ಮ ಜೊತೆ ನಾನು ಬರಲ್ಲ. ಅಯ್ಯೋ ಚಿರು, ಜೊತೆಲಿ ಯಾರು ಹೋಗೋಗಿಲ್ಲಪ್ಪ, ಕಾರ್ಯ ಸಿದ್ಧಿ ಆಗಲ್ಲ. ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ನಾನು ಒಬ್ಳೆ ಹೋಗಿ ಬರ್ತೇನೆ.